ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ವಿ, ತುಂಬ ಚೆನ್ನಾಗಿತ್ತು ಬಿಸಿಲು ಕಡೆ. ಮಾರ್ನಿಂಗ್ ಸನ್ ಬಾತ್ ಮಾಡೋಣ ಅಂತ ಮೇಲ್ಗಡೆ ಬಂದ್ವಿ. ಹಾಗೆ ಲೈಟಿಗೆ ಸ್ವಲ್ಪ ಹಾಟ್ ವಾಟರ್ ಕುಡಿಯೋಣ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ, ಯಾಕಂದರೆ ನಿನ್ನೆ ಕಂಟಿನ್ಯೂಸ್ ಮಳೆ ಇದ್ದಿದ್ದ ಕಾರಣ ಸಿಕ್ಕಾಪಟ್ಟೆ ಚಳಿ ಇತ್ತು. ಮಾರ್ನಿಂಗ್ ಸೂರ್ಯ ನೋಡಿದ ತಕ್ಷಣ ಎಷ್ಟೋ ಖುಷಿ ಆಯಿತು. ನೋಡ್ರಿ ವಾತಾವರಣ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ನಿನ್ನೆ ನೈಟ್ ಒಂದು ಸ್ಮಾಲ್ ಪಾರ್ಟಿ ಇತ್ತು, ಬರೋದೇ ಲೇಟ್ ಆಯಿತು. ಅದಕ್ಕೋಸ್ಕರ ಇವತ್ತು ಎದ್ದಿದ್ದು ಲೇಟ್. ಇಲ್ಲಾಂದರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ ಒಂದು 50% ಕೆಲಸ ಆಗಿರ್ತಿತ್ತು. ಇವತ್ತೇನೂ ಆಗಿಲ್ಲ, ಇನ್ನೂ ಸ್ಟಾರ್ಟ್ ಇಲ್ಲ. ಲೈಟಾಗಿ ವಾಕ್ ಮುಗಿತಾ ನಾವಿವಾಗ ಕೆಳಗಡೆ ಹೊರಡೋಣ. ಹಂಗೆ ಸ್ವಲ್ಪ ಇವತ್ತಿನ ಪೇಪರಲ್ಲಿ ಏನೇನು ಇದೆ ಅನ್ನೋದನ್ನು ಚೆಕ್ ಮಾಡಿಬಿಡೋಣ. ಮೋದಿ ಭಾರತದ ಆಸ್ತಿ ತರೂರ್, ಆಂಗ್ಲ ಪತ್ರಿಕೆಗೆ ಬರೆದ ಲೇಖನದಲ್ಲಿ ಮೋದಿ ಕುರಿತು ಮೆಚ್ಚುಗೆ. ಓಕೆ, ಕೃಷಿ ಪ್ರೀತಿ ಸ್ವಂತ ಎಡೆ ಕುಂಟೆ ಹೊಡೆಯುವ ವೃದ್ಧ ದಂಪತಿ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಅವರಿಗೆ. ಇರಾನ್ ಇಸ್ರೇಲ್ ಪ್ರಾಬ್ಲಮ್, ಅಮೇರಿಕ ವಾಶಸ್ ರಷ್ಯಾ. ಪುಟಿನ್ ಜೊತೆ ಇರಾನ್ ವಿದೇಶಾಂಗ ಸಚಿವರ ಸಭೆ, ಮಧ್ಯಪ್ರಾಚ್ಯ ಸಮರ ಇನ್ನಷ್ಟು ತೀವ್ರ ಸಾಧ್ಯತೆ. ಫೋರ್ಡೋ ಅಣು ನೆಲೆ, ಅವಿನ್ ಜೈಲಿನ ಮೇಲೆ ಇಸ್ರೇಲ್ ದಾಳಿ, ಖಮೇನಿ ಪಡೆಯಿಂದ ಪ್ರತಿ ದಾಳಿ. ಮೂರನೇ ಮಹಾಯುದ್ಧ ಆಗುವ ಸಂಭವಗಳು. ಏನೇನಾಗುತ್ತೋ ಏನೋ. ಹಾಗೆ ಸ್ವಲ್ಪ ಇವಾಗ ನಮ್ಮ ಕೋಳಿ ಶೆಡ್ಡನ್ನು ನೋಡ್ಕೊಂಬರೋಣ. ಪ್ರತಿದಿನ ಸ್ಕೂಲ್ ಬಸ್ ಬರುತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ. ನಮ್ಮ ಕೋಳಿ ಮನೆ ಕದ ತೆಗೆದಿದೆ. ಫುಡ್ ಎಲ್ಲ ಹಾಕಿದ್ದಾರೆ ಆಲ್ರೆಡಿ, ಪರವಾಗಿಲ್ಲ. ಫುಡ್ ಎಲ್ಲ ಹಾಕಿದ್ದಾರೆ, ಎಲ್ಲ ಆರಾಮಾಗಿದ್ದಾವೆ. ಫೀಡ್ರಲ್ಲಿ ಫುಡ್ ಇದೆ, ಡ್ರಿಂಕರಲ್ಲಿ ವಾಟರ್ ಇದೆ. ಎಸ್, ಫೈನ್, ಎಲ್ಲ ಕರೆಕ್ಟಾಗಿದೆ. ಹಾಗಿದ್ರೆ ನಾವು ಮುಂದಿನ ಕಾರ್ಯಕ್ರಮವನ್ನು ನೋಡೋಣ ಏನೇನಿದೆ ಅಂತೇಳಿ. ನೀನು ಹೇಳಿದ್ದೆಲ್ಲ ಪಪ್ಪಾಯ ಹಣ್ಣು ಹರಿತಾನೆ ಅಂತ. ಇವತ್ತು ಪಪ್ಪಾಯ ಹಣ್ಣು ಹರಿಣವನ್ನು ಏನೋ ಪ್ರಾಬ್ಲಮ್ ಆಗಿದೆ ಇದಕ್ಕೆ. ಅಯ್ಯೋ, ಫುಲ್ ಹಣ್ಣಾಗಿಬಿಟ್ಟಿದೆ. ನಾವು ಸೇಫ್ ಆಗಿರೋ ಜಾಗಕ್ಕೆ ಇಟ್ಟು ಬಂದ್ಬಿಡೋಣ.
ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನಮ್ಮ ಪಪ್ಪಾಯ ಹಣ್ಣುಗಳನ್ನು ಸೇಫಾಗಿರೋ ಜಾಗಕ್ಕೆ ಇಟ್ಟಾಯ್ತಾ. ಇವತ್ತು ನಮ್ಮ ಸೆಟಪ್ ಎಲ್ಲ ಸ್ವಲ್ಪ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡ್ಕೊಂಬಿಡ್ರ. ನೋಡ್ರಿ ಎಲ್ಲ ಯಾವ ಥರ ಆಗಿದೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಟೈಮ್ ಇದೆ. ಪ್ರಾಪರಾಗಿ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಮಾಡಿಕೊಂಡು ಮುಂದಿನ ವರ್ಕ್ನ ಪ್ಲ್ಯಾನ್ ಮಾಡೋಣ. ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಿ ಐತೆ. ಇಲ್ಲಿ ಈ ಥರ ಆಗಿದೆ. ಇದನ್ನ ಸ್ವಲ್ಪ ಮಾಡಬೇಕು. ಇಲ್ಲಿ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಧೂಳು ಆಗಿಬಿಟ್ಟಿದೆ. ಎಲ್ಲ ತೆಗಿಬೇಕದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿ ಐತೆ. ಇವಾಗ ಸ್ವಲ್ಪ ನಾವು ಜಡು ಹೊಡ್ಕೊಂಡೆ ನಾವು ಸ್ನಾನಕ್ಕೆ ಹೊಡೋಣ. ಇವಾಗ ಸ್ವಲ್ಪ ಕಸ ಹೊಡ್ಕೊಂಡ್ಬಿಡೋಣ ಲೈಟಾಗೆ. ಇಷ್ಟೊತ್ತು ಕ್ಲೀನ್ ಮಾಡೋದು, ಒರೆಸೋದು, ಗುಡಿಸೋದೇ ಆಯಿತು. ಇವಾಗ ನಾವು ಸ್ನಾನಕ್ಕೆ ಹೊರಡೋಣ. ಹಾಯ್. ಜಸ್ಟ್ ಸ್ನಾನ ಮಾಡಿಕೊಂಡೆ, ಫುಲ್ ಫ್ರೆಶ್ ಅಪ್ ಆಗಿ ನಮ್ಮ ತಿಂಡಿನ ಮುಗಿಸ್ಕೊಂಡು ನಮ್ಮ ವರ್ಕ್ ಸ್ಟೇಷನ್ ಹತ್ರ ಬಂದ್ವಿ. ಇವತ್ತಿನ ಪ್ರೋಗ್ರಾಮ್ ಏನಿದೆ ಅಂತ ಚೆಕ್ ಮಾಡೋಣ. ಅಕಾರ್ಡಿಂಗ್ಲಿ ವರ್ಕ್ನ ಸ್ಟಾರ್ಟ್ ಮಾಡೋಣ. ಇಂಟರ್ನೆಟ್ ತುಂಬ ಸ್ಲೋ ವರ್ಕ್ ಆಗ್ತಿದೆ. ಇಶ್ಯೂ ಇದೆ ಅನ್ಸುತ್ತೆ. ಬರೀ ಇದೆ ಆಯ್ತಲ್ಲಪ್ಪ ಇವ್ರದ್ದು. ಅದು ಒಂದು. ಇನ್ನೊಂದು ಕಡೆ ಅನಂತ್ನಾಗ್ ಅವ್ರಿಗೆ ಪದ್ಮಭೂಷಣ ಸಿಕ್ಕಾದ್ಮೇಲೆ ಏಷ್ಯಾನೆಟ್ ಸುವರ್ಣ ಅವರ ಸ್ಟುಡಿಯೋದಲ್ಲಿ ಒಂದು ಸ್ಮಾಲ್ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಿದ್ರು. ಅದನ್ನು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ತಮ್ಮ ಬದುಕಿನ ಕಥೆಯನ್ನು ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಟೈಮ್ ಆಗಿದೆ, ಊಟ ಮಾಡ್ಕೊಂಬರೋಣ. ಊಟ ಮಾಡ್ಕೊಂಡಾದ್ಮೇಲೆ ಮುಂದಿನ ಪ್ರೋಗ್ರಾಮ್ಸ್. ಜಸ್ಟ್ ಊಟ ಆಯಿತು, ನಥಿಂಗ್ ಸ್ಪೆಷಲ್ ಆ್ಯಸ್ ಯೂಶ್ವಲ್. ಹೀಗೆ ಸುಮ್ಮನೆ ಮನೇಲಿ ವರ್ಕ್ ಮಾಡ್ತಾ ಕೂತಿದ್ವಿ. ಪ್ರಕಾಶ್ ಮತ್ತು ಮಾಮಾರು ಬಂದ್ರೆ ಭಾಳ ಖುಷಿ ಆಯ್ತು. ಸಡನ್ ಸರ್ಪ್ರೈಸ್ ಕೊಟ್ಟರು ನನಗೂ. ಅವ್ರೆ ಮಾತಾಡ್ಸೋಣ, ಅವ್ರಿಗೆ ಏನಂತಾರೆ ಕೇಳೋಣ. ನಾವು ಶಿವಮೊಗ್ಗಕ್ಕೆ ಹೋಗಿದ್ವಿ, ಮಾಮಾರ ಮನೆಗೂ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಟ್ರೀಟ್ಮೆಂಟ್ ಎಲ್ಲ. ಮಾಮಾರು ನಮ್ಮನೆ ಬಂದ್ರೆ ಸರ್ಪ್ರೈಸಾಗಿ ನನಗೆ ಒಂಥರ ಅನಿಸ್ತಿದೆ. ಮಾಮಾರು ಮಾತಾಡ್ಸೋಣ ಇವಾಗ. ಪ್ರಕಾಶ್ ಹಿಂಗೆ ಸುತ್ತಾಡ್ಕೊಂಬರೋಣ ಅಂತ ಬಂದ್ವಿ. ಪ್ರಕಾಶ್ ಹೇಳಿದ್ರು ಈ ಮಂಜು ಅವ್ರ ಮನೆ ಇದೆ ಅಂತ. ಮಂಜು ಅವ್ರು ಸಿಗ್ತಾರಂತೂ ಸಡನ್ನಾಗಿ ಕೋಇನ್ಸಿಡೆನ್ಸ್ ಹಂಗೆ ಸಡನ್ನಾಗಿ ಆಗಲೇ ಎದುರುಗಡೆ ಬಂದ್ರೆ ಹಿಂಗೆ ಒಂದು ವಿಶ್ವಾಸ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಒಂದು ಏನೋ ಒಂಥರ ಹ್ಯಾಪಿ ಏನಂತಾರೆ ಇದಕ್ಕೆ ಸಿಚುವೇಶನ್. ಕರೆಕ್ಟ್ ಮಾಮಾರ. ಇದು ಒಂಥರ ನನಗೂ ಭಾಳ ಖುಷಿ ಅನಿಸ್ತದೆ. ಯಾಕಂತಂದರೆ ಮಾಮಾರು ಬಂದಿದ್ದಾರೆ. ಏನು ಹೇಳ್ಬೇಕು ನನಗೂ ಗೊತ್ತಾಗುತ್ತೆ. ಅವ್ರು ಎಲ್ಲರೂ ಸೇರಿದ್ದೇವೆ ಲಾಗಲ್ಲಿ. ಯೂಶ್ವಲಿ ನಾರ್ಮಲ್ ಲಾಗಲ್ಲಿ ನಾನು ಒಬ್ಬನೇ ಇರ್ತೀನಿ. ಎಲ್ಲರೂ ವೀಕ್ಷಕರಿಗೆ ನೋಡಿ ನೋಡಿ ಬೇಜಾರಾಗ್ತಿರ್ತೈತೆ. ಬಟ್ ಇವತ್ತು ಪಕ್ಕು ನೀವು ಜಾಯ್ನ್ ಆಗಿದ್ದೀರಲ್ಲ, ಮೇ ಬಿ ಒಂಥರ ವಿಶೇಷತೆ ಅನ್ನಿಸ್ಬೋದು. ಹೌದೌದು, ಏನೊಂದು ಸ್ವಲ್ಪ ಚೇಂಜ್ ಅಷ್ಟೇ. ಸಮಥಿಂಗ್ ಒಂಥರ ಚೇಂಜಸ್ ಅಂತ ಹೇಳ್ತಾರಲ್ಲ ಹಾಗಾಗಿ. ಮಾಮರ ಯಡಿಯೂರಪ್ಪನವರು ಇಲ್ಲ ಅಂಬಿ ಸ್ಟೈಲಲ್ಲಿ ಏನಾದರೂ ಒಂದು ಹೇಳ್ಬೋದಲ್ಲ ನಮ್ಮ ವೀಕ್ಷಕರಿಗೆ. ಏನು ಮಂಜಣ್ಣ ನೀವು ಬರ್ತಾ ಇದ್ರೆ ಊಟ ಟೈಮ್ ಆಯಿತು, ನೀವೆಲ್ಲ ಸ್ನ್ಯಾಕ್ಸ್ ಕೊಟ್ಬಿಟ್ಟು ನಮ್ಮನ್ನ ಏನೋ ಖುಷಿ ಪಡಿಸ್ಬಿಟ್ರಪ್ಪ ಕಡೆಗೂ. ಏನು ಹೇಳ್ತೀರಾ? ಏನ್ರಿ ಮಂಜಣ್ಣವ್ರೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ತಾವು? ಸೂಪರ್ ಇದೆ ಸರ್. ನಮ್ಮ ಹುಬ್ಬಳ್ಳಿ ಧಾರವಾಡ ಸಖತ್ತಾಗಿದೆ. ಹೌದಾ? ನಮ್ಮ ಮಂಡ್ಯ ಕಡೆ ಸ್ವಲ್ಪ ಬಿಸಿಲು, ಇಲ್ಲಿ ನೋಡಿದ್ರೆ ಉತ್ತರ ಕರ್ನಾಟಕ ಆದ್ರೂ ತಂಪು ಅನ್ಸುತ್ತೆ.
ಬಟ್ ನಮ್ಮ ವಾತಾವರಣ ನಿಮ್ಗೆ ಇಷ್ಟ ಆಗಿದೆ. ಹೌದು, ಸೂಪರಾಗಿ ಇಷ್ಟ ಆಗಿದೆ. ಓಕೆ ಓಕೆ. ನಮ್ಮ ಆತ್ಮೀಯ ಸ್ನೇಹಿತ ಬಾಲ್ಯದ ಕುಚುಕು ಬಂದಿದ್ದಾರೆ ಪ್ರಕಾಶ. ಸಡನ್ ಸರ್ಪ್ರೈಸ್ ಕೊಟ್ಟಾರೆ ನನಗೆ ಇವತ್ತು. ಏನ್ರಿ ಪ್ರಕಾಶ್, ಏನು ಹೇಳ್ತೀರಿ? ಸರ್ಪ್ರೈಸ್ ಕರೆಗೂ ಸರ್ಪ್ರೈಸ್. ಆ್ಯಕ್ಚುಲಿ ಮಾಮಾರ್ದ ಲಾಗಿನ್ ಆಗ್ಬೇಕಾಗಿತ್ತ, ಒಂದು 10 ನಿಮಿಷ ಹಿಂಗೆ ತಿರುಗಾಡ್ಕೊಂಡು ಅಂತಂದು ಹೊರಗೆ ಬಂದಿದ್ವಿ. ಈಗ ಪ್ರಜಾನಗರ KHP ಕಾಲೋನಿಗೆ ಹೋಗಿ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೆ. ನಾನು ಹೋಗ್ಬೇಕಾದ್ರೆ ಹಿಂದಿನ ಲೈನ್ ಹೋಗಿದ್ದು ಮುಂದೆ ಹೋಗ್ತಡೆ ಮಂಜೂರ್ ಮಾತಾಡ್ಸೋಣ ಅಂತಂದು, ಇದೇ ನೋಡ್ರಿ ಅವನು ಮಂಜೂರ್ ಮನೆ ಅಂತಂದೆ. ಮಂಜು ಸಿಗ್ಬೋದೇನ ಹಂಗಂದ್ರೆ ಅಂತಂದ್ರೆ ಸಡನ್ ಆಗಿ ಎದುರಿಗೆ ಬಂದ್ಬಿಟ್ಟೆ. ಅಲ್ಲ, ನನಗೂ ಒಂಥರ ಇದು ಅದು ಏನಪ್ಪ ಅಂತಂತಂದ್ರೆ ಕೋಇನ್ಸಿಡೆಂಟ್ ಅನ್ಬೋದು. ಇಲ್ಲ ಮಾಮಾರ್ ಕೇಳಬೇಕು, ನಾನು ಆಚೆ ಬರೋದಕ್ಕೆ, ಎಲ್ಲರೂ ಸಿಗೋದಕ್ಕೆ ಒಂದು ಒಳ್ಳೆ ಸಮಯ ಅನ್ಬೋದು. ಕಾಲವೇ ಏನಪ್ಪಾ ಅಂತಂದ್ರೆ ಕೂಡಿ ಬಂದಿದೆ ಅದು. ಅದೇನು ಗೊತ್ತಿಲ್ಲ, ಇವತ್ತು ನಿಮ್ಮ ಮನೆಯೊಳಗೆ ನಮ್ದು ನಾಷ್ಟ ಆಗ್ಬೇಕು ಅನ್ನೋದಿತ್ತು ಅನ್ಸುತ್ತೆ. ಅಷ್ಟೇನಿಲ್ಲ, ಲಘು ಒಳಗೆ ಲಘು ಉಪಹಾರ ಅದ. ಲಘು ಉಪಹಾರ. ಕರೆಕ್ಟ್. ಅವರು ಬಿಡಾಕ್ತಾ ಇರ್ಲಿಪ್ಪ, ಊಟ ಮಾಡಿ ಹೋಗಿ ನಿಂತಾರೆ. ನಿಜ ಇದು ಊಟ ಟೈಮ್ ಆಗಿದೆ. ಬಟ್ ಮನೆಗೆ ಅಡಿಗೆ ರೆಡಿ ಮಾಡ್ಕೊಂತಾರೆ, ಮತ್ತೆ ಅಲ್ಲಿ ಬಿಸ್ಕು ಹೋಗಬೇಕು ಅಂತಂದು ಮತ್ತೆ ಅನ್ಸ್ತಾ ಬರ್ತೀನಿ. ಹಂಗೆ ನಿಲ್ಬೇಕು. ನಾನು ನಿಮ್ಮಲ್ಲಿ ಬಂದಾಗ ನಾನು ಊಟ ಮಾಡಿರ್ತೀನಿ, ನೀವು ಬಂದಾಗ ನೆಕ್ಸ್ಟ್ ಟೈಮ್ ಬರ್ಲಿ ಊಟ ಮಾಡೋಣ ಅಂತ ಅವಶ್ಯವಾಗಿ ಬರೋಣ ಅಂತ. ಇವತ್ತು ಹೇಳಿದ್ರೆ ನೀವೇನೋ ರೀಸನ್ ಕೊಡ್ತಾ ಇದ್ದೀರಿ. ಮಾಮಾರಿಗೂ ಪ್ಲಾನ್ ಮಾಡೋಣ ಒಂದಿನ ಹಂಗಂದ್ರೆ. ಆಯ್ತು, ಇನ್ನೊಂದು ದಿವಸ ಅದಕ್ಕೆ ಬರೋಣ ಅಂತ. ಎಸ್ ಶೋರ್ ಮಾಮಾರೆ, ಥ್ಯಾಂಕ್ ಯು. ಓಕೆ. ಪ್ರಕಾಶ್ ಮತ್ತು ಮಾಮಾರ ಜಸ್ಟ್ ಹೋದ್ರ, ನಾವೀಗ ವರ್ಕ್ನ ಕಂಟಿನ್ಯೂ ಮಾಡೋಣ. ಇಷ್ಟೋ ಮಟ್ಟ ವರ್ಕ್ ಮಾಡಿ ಆಯಿತಾ. ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ. ನಾನು ಇವಾಗ ಮಾರ್ಕೆಟಿಗೆ ಹೊಡ್ತಾ ಇದ್ದೇನೆ, ಮಳೆ ಬೇರೆ ಬರ್ತಾ ಇದೆ, ಹಾಗೆ ಹೊಡೋಣ ಇವಾಗ. ಮಾರ್ಕೆಟ್ ನೋಡ್ರಿ ಯಾವ ಥರ ಇದೆ ಅಂತೇಳಿ. ಮಾರ್ಕೆಟ್ ಸಿಕ್ಕಾಪಟ್ಟೆ ರಶ್ ಇದೆ ಮಳೆ ಬಂದಿರೋ ಕಾರಣ. ಮಾರ್ಕೆಟ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು. ನೋಡ್ರಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡಿದಾರ ಅಂತೇಳಿ. ಆಲ್ಮೋಸ್ಟ್ ಅಲ್ಲ ಎಲ್ಲ ತರಕಾರಿನ ತೊಗೊಂಡಾಯ್ತಾ. ಸೊಪ್ಪೆಲ್ಲ ತೊಗೊಂಡ್ವಿ, ಸೊಪ್ಪು ಚೆನ್ನಾಗಿದೆ ಅಲ್ಲಿ. ತರಕಾರಿ ಸೊಪ್ಪು ಎಲ್ಲ ತೊಗೊಂಡಾಯ್ತಾ. ಮಳೆನೂ ಸ್ಟಾರ್ಟ್ ಆಯ್ತಾ. ಬಿಸಿ ಬಿಸಿ ಮಿರ್ಚಿ ರೆಡಿ ಆಯ್ತಾವ. ಅದೇ ಮಿರ್ಚಿ ತೊಗೊಂಡಿಲ್ಲ ಇವಾಗ. ಮೈಸೂರು ಬಜ್ಜಿ ಗಿಚ್ಚಕ್ಕವ. ಮೈಸೂರು ಬಜ್ಜಿ ತೊಗೊಳ್ಳೋಣ ಇಲ್ಲಿ. ಮೈಸೂರು ಬಜ್ಜಿ ತೊಗೊಂಡಾಯ್ತಾ, ನೋಡೋಣ ಇವಾಗ. ಮಾರ್ಕೆಟ್ ಹೆವಿ ಕ್ರೌಡ್ ಆಗಿಬಿಟ್ಟಿದೆ ನೋಡ್ರಿ. ನಾಳೆ ಮಣ್ಣೆತ್ತಿನ ಮಾಸಿ ಇರೋದ್ರಿಂದ ನಮ್ಮ ಪಯಣ ಮನೆಯ ಕಡೆಗೆ. ನಾನು ನಿಮಗೆ ಮನೆಗೆ ಹೋದ್ಮೇಲೆ ಕನೆಕ್ಟ್ ಆಗ್ತೀನಿ. ಜಸ್ಟ್ ಮನೆಗೆ ಬಂದ್ವಿ, ಫ್ರೆಶ್ ಅಪ್ ಹಾಕೋಣ ಇವಾಗ. ಜಸ್ಟ್ ಮಾರ್ಕೆಟಿಗೆ ಹೋಗಿ ಬಂದ್ವಿ, ಫ್ರೆಶ್ ಅಪ್ ಆಗಿ ಬಂದ್ವಿ. ಸ್ವಲ್ಪ ಬಿಸಿ ಬಿಸಿ ಬಜ್ಜಿನ ತಿಂದ್ಬಿಡೋಣ. ಮಳೆಗೆ ಮೈಸೂರು ಬಜ್ಜಿ ಮಸ್ತ್ ಕೇಕ್ ಕೊಡೋದು. ಸ್ನ್ಯಾಕ್ಸ್ ತಿಂದಾಯ್ತು, ಟೀ ಕುಡಿಯೋಣ. ಸಂಜೆ ಮಾರ್ಕೆಟಿಗೆ ಹೋಗಿದ್ವಿ. ವೆಜಿಟೇಬಲ್ಸ್ ತರಕಾರಿ ತೊಗೊಂಡು ಹಂಗೆ ಸುಮ್ಮನೆ ಮಳಿತಲ್ಲ ಸ್ವಲ್ಪ ಹಂಗೆ ಲೈಟಾಗಿ ಬಜ್ಜಿ ತೊಗೊಂಬಂದು ಬಜ್ಜಿ ತಿಂದ್ವಿ. ಹಂಗೆ ಲೈಟಾಗಿ ಟೀ ಕುಡಿದ್ವಿ. ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮವರಿಗೆ ಧನ್ಯವಾದಗಳು. ಬಾಯ್.